ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಿಲ್ಲಿ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅಶ್ವಿನಿ ಅವರು ಇದ್ದಾರೆ, ಸಾಧು ಸರ್ ಇದ್ದಾರೆ, ಶರತ್ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ಓಕೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಆಲ್ಮೋಸ್ಟ್ ಬ್ಯಾಂಗ್ಳೂರೇ, ಕಂಪ್ಲೀಟ್ ಬ್ಯಾಂಗ್ಳೂರೇ. ಒಂದು 6-7 ಡೇಸ್ ಮೈಸೂರಿಗೆ ಹೋಗಿ ಬಂದ್ರು. ಆಲ್ಮೋಸ್ಟ್ ಇದಿದೆ ನಮ್ಮ ನೈಟ್ ಶೂಟ್ಸ್. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ 7 ಗಂಟೆ. ಓಕೆ, ಒಂದು 60% ಅಂದ್ರೆ ಬರೀ ನೈಟ್ ಶೂಟ್. ಎಷ್ಟು ದಿನ ಶೂಟಿಂಗ್ ಆಗಿದೆ? 62 ಡೇಸ್ ಮಾಡಿದ್ವಿ. ಓಕೆ, ನಾವು ಈಗ ಇದರಲ್ಲಿ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ಹೇಳಿ, ಈಗ ಹಾಡುಗಳಾಗಿರ್ಬೋದು, ಈ ತರದ ಹಾಡುಗಳಿದಾವೆ ಮೇಡಮ್, ಇಷ್ಟು ಫೈಟ್ಗಳಿದಾವೆ ಅಂತ ಹೇಳೋದಾದ್ರೆ ಯಾವ ತರದ್ದೆಲ್ಲ ಡಿಫ್ರೆಂಟ್ ಆಗಿ ನಮ್ಮನ್ನ ಕಾಡಬಹುದು ಅಂತ ಹೇಳಿ? ಡಿಫ್ರೆಂಟ್ ಆಗಿ ಕಾಣೋದು ಅಂದ್ರೆ ಈಗ ಅದೇ ನೀವು ಸಾಂಗ್ ನೋಡಿದ್ರಿ, ಒಂದು ಬಿಟ್ಟಿದ್ದೀವಿ ರೊಮ್ಯಾನ್ಸ್ ಸಾಂಗ್. ಸೊ ಅದು ಸಿಚುವೇಶನ್ ಸಾಂಗ್ ಆಗುತ್ತೆ. ಸೊ ಅದೇ ಥರನೇ ಸಿಚುವೇಶನ್ ತಕ್ಕನಂಗೆ ಸಾಂಗ್ಸ್ ಬರುತ್ತೆ ಹೊರತು ಎಲ್ಲೋ ಈಗ ಯೂಶಲಿ ಕಮರ್ಷಿಯಲ್ ಸಿನಿಮಾಸಲ್ಲಿ ಬರೋ ಥರ ಲೈಕ್ ಒಂದು ಡ್ರೀಮ್ ಸಾಂಗ್, ಒಂದು ಐಟಮ್ ಸಾಂಗ್, ಆ ಥರದ್ದೆಲ್ಲ ಯಾವುದೂ ಇಲ್ಲ. ಸಿಚುವೇಶನ್ ತಕ್ಕನಂಗೆ ಕತೆಗನುಗುಣವಾಗಿ ಏನು ಮಾಡಬೇಕು ಅದೇ ಮಾಡಿದೆ. ಫೈಟ್ಸು ಅಷ್ಟೇ, ಇಲ್ಲ ತುರ್ಕ್ಬೇಕು ಅನ್ನೋ ತುರ್ಕೋದು ಆ ಥರದ್ದು ಯಾವುದೂ ಇಲ್ಲ. ಹೀರೋ ಯಾವುದೋ ಒಂದು ಕಾಸ್ಗೆ ಅಂತ ಹೋಗಿರ್ತಾರೆ, ಆ ಕಾಸಲ್ಲೇ ನಡೆಯುತ್ತೆ. ಒಂದು ಸಿಚುವೇಶನ್ ತಕ್ಕನಂಗೆ ಮಾಡ್ಕೊಂಡು ಬಿಲ್ಡ್ ಮಾಡಿ ಅದನ್ನ ತುಂಬ ಚೆನ್ನಾಗಿ ನಮ್ಮ ಅರ್ಜುನ್ ಮಾಸ್ಟರ್, ಡಿಫ್ರೆಂಟ್ ಐನ್ ಮಾಸ್ಟರ್, ರವಿವರ್ಮ ಮಾಸ್ಟರ್ ತುಂಬ ಅದ್ಭುತವಾಗಿ ಮಾಡ್ಕೊಡಿದ್ರು. ಓಕೆ, ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ನಿಮ್ಮನ್ನ ನೀವು ನಿಂತು ಮಿರರಲ್ಲಿ ನೋಡುವಾಗ ಯಾವ ತರ ಫೀಲ್ ಆಯ್ತು? ಖುಷಿ ಆಯ್ತು ಮ್ಯಾಮ್, ಖುಷಿ. ನನಗೆ ಅದು ಇತ್ತು, ಏನು ಹೇಳ್ತಾರಲ್ಲ ಕಾಸ್ಟ್ ಈಗಲೇ ಬೇಕಾ ಅಂತ. ಬಟ್ ಆಟೋಮೆಟಿಕ್ ಅದು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನನಗೆ ಖುಷಿ ಆಯ್ತು. ಆಮೇಲೆ ಕೆಲವು ಅಲ್ಲಿ ಫಸ್ಟ್ ಟೈಮ್ ಶಾರ್ಟ್ ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಇದ್ರು, ಇಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ರು. ಓಕೆ, ಬಾಡಿ ಫಿಟ್ನೆಸ್ ಕಡೆ ಕೂಡ ಆ ಟೈಮಲ್ಲಿ ತುಂಬಾ ಆದ್ಯತೆ ಕೊಟ್ರಿ ಅಂತ ಹೇಗಿತ್ತು ಸರ್ ಆ ಟೈಮ್? ಅದ್ರ ಬಗ್ಗೆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನಾನು ಡೈರೆಕ್ಟ್ ಹೇಳಿ ಸರ್ ಒಂದು ಸ್ವಲ್ಪ ಕಾಪ್ ಇದಿದೆ, ಬಟ್ ಇನ್ನೊಂದು ಡ್ಯುಯಲ್ ಶೇಡ್ ಇದೆ, ಸೊ ಅದಕ್ಕೆ ಬೇರೆ ಥರ ವೇರಿಯೇಷನ್ ಬೇಕು ಅಂತ. ಸರಿ ಆಯ್ತು ಅಂದ್ಬಿಟ್ಟು ನಾನು ಒಂದು 3 to 4 months ಅದಕ್ಕೆ ಅಂದ್ರೆ ನನಗೆ ವರ್ಕೌಟ್ಸ್ ಆಗಿ ಡಯಟ್ಸ್ ಕಂಪ್ಲೀಟ್ ಆಗಿರುತ್ತಲ್ಲ, ರುಟೀನ್ ಎಲ್ಲ ಫಾಲೋ ಅಪ್ ಮಾಡಿ ಅದಾದ್ಮೇಲೆ ಶೂಟ್ ಬಂದಿದ್ದೆ. ಓಕೆ, ನಿಮಗೆ ಧನ್ವೀರ್ ಜೊತೆ ಕೇಳಿದಂತ ಯಾವ್ದಾದ್ರು ಒಳ್ಳೆ ಮೆಮೊರಿ ಇದ್ರೆ, ಅದು ಫನ್ ಆಗಿರ್ಬೋದು, ಏನಾಗಿರ್ಬೋದು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಒಳ್ಳೆ ಮೆಮೊರಿ ನನಗೆ ಅವರು ಫಸ್ಟ್ ಟೈಮ್ ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಸಿಕ್ಕಿದ್ದೆ. ಹಿಡನ್ ಅಂದರೆ ಇನ್ವೈಟೆಡ್ ಆಸ್ ಇನ್ ಲಂಚ್ ಮಾಡಿದ್ದು ಒಟ್ಟಿಗೆ. ನಾನು ಯೂಶಲಿ ಯಾವತ್ತೂ ಒಟ್ಟಿಗೆ ಊಟ ಮಾಡಿ ಇಟ್ಸ್ ಯೂಶಲಿ ಅಸ್ ಅಲ್ಲ, ನಾವು ನಮ್ಮ ಸ್ಟಾಫ್ ಅಥವಾ ಹೀರೋ ಸ್ಟಾಫ್, ಡೈರೆಕ್ಟರ್ ಸ್ಟಾಫ್. ಫಸ್ಟ್ ಟೈಮ್ ಟೀಮ್ ಒಟ್ಟಿಗೆ ಅವರು ಅವ್ರ ಸ್ಟಾಫ್, ಮೀ ಆ್ಯಂಡ್ ಮೈ ಸ್ಟಾಫ್ ಎಲ್ಲ ಒಟ್ಟಿಗೆ ಊಟ ಮಾಡಿದ್ದು. ಸೊ ನಂಗೆ ಎಕ್ಸ್ಪೀರಿಯನ್ಸೇ ಫಸ್ಟ್ ಟೈಮ್. ಸೊ ದಟ್ ವಾಸ್ ವೆರಿ ಸ್ಪೆಷಲ್. ಇಟ್ ವಾಸ್ ವೆರಿ ಸ್ವೀಟ್ ಟು ಹಿಮ್ ಆ್ಯಂಡ್ ಹಿಸ್ ಟೀಮ್. ಇಷ್ಟು ಶೂಟಿಂಗ್ ಆಯ್ತಲ್ಲ ಹಯಗ್ರೀವದಲ್ಲಿ, ಮೆಮೊರಿಯಲ್ಲಿ ಉಳಿಯುವಂತ ವಿಚಾರ ನಿಮಗೆ ಏನಾದ್ರು ಇದ್ರೆ ಹೇಳಬಹುದಾ ಅಂತ ಹೇಳಿ? ನನ್ನ ಬರ್ತ್ಡೇ ನಾನು ಫಸ್ಟ್ ಟೈಮ್ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ಹಯಗ್ರೀವ ಸೆಟ್ಟಲ್ಲಿ. ಎವ್ರಿ ಇಯರ್ ನನಗೆ ನಾನು ಯಾವ್ದಾರ ಸಿನಿಮಾ ಶೂಟ್ ಮಾಡ್ತಾ ಇರಲಿ, ನನ್ನ ಬರ್ಡೇ ದಿನ ಬೀಳಲಿ ಅಂತ ವಿಶ್ ಮಾಡ್ತಾ ಇದ್ದೆ. ಬಟ್ ಎವ್ರಿ ಟೈಮ್ ಸೆಟ್ಟಲ್ಲಿ ಯಾವುದೂ ಆಗಿರಲಿಲ್ಲ. ಹಯಗ್ರೀವ ಸೆಟ್ಟಲ್ಲಿ ನಾನು ಶೂಟ್ ಮಾಡಿ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ, ಗಿಲ್ಲಿ ನಗಿಸ್ತಾ ಇದ್ರ ಸರ್ ಅಲ್ಲಿ ಶೂಟಿಂಗ್ ಟೈಮಲ್ಲಿ? ಇಲ್ಲ ಪಾಪ, ವೆರಿ ಗುಡ್ ಪರ್ಸನ್, ತುಂಬ ಖುಷಿಯಾಗಿ ಲವ್ಲವಿಕೆಯಿಂದ ಮಾಡೋರು ಸೆಟ್ಟಲ್ಲಿ ಶೂಟಿಂಗ್. ಓಕೆ, ಒಳ್ಳೆ ಪಾತ್ರ ಮಾಡಿದ್ರು ಸಿನಿಮಾ. ಅಂದ್ರೆ 100% ನಮ್ಗೆ ಅವ್ರು ಒಂಥರ, ನೀವು ಒಂಥರ ಈ ಕಡೆ ಫೈಟ್ ಮಾಡ್ತೀರಾ, ಆ ಕಡೆ ಅವ್ರು ನಗಿಸ್ತಾರೆ ಅಂತ. ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ಹೊಟ್ಟೆ ತುಂಬಾ ನಗ್ಬೋದು ನಾವು. ಸರ್, ನಾನು ಆಗ್ಲೇ ಆಫ್ ದಿ ಕ್ಯಾಮ್ರಾ ಕೂಡ ಹೇಳ್ತಾ ಇದ್ದೆ ನಿಮ್ಗೆ,